ಇದನ್ನು ತರಕ್ಕೆ ಹೋಗ್ತೀನಲ್ಲ ಹಂಗೆ ಮಂಡಿಯವ್ರನ್ನ ಅಕ್ಕಪಕ್ಕದವ್ರನ್ನೆಲ್ಲ ಕರೆದ್ಬಿಟ್ಟು ಬಂದ್ಬಿಡ್ತೀನಿ. ಪುಟ್ಟಕ್ಕ, ನೀನ್ ಇಷ್ಟಪಟ್ಟಂಗೆ ನಮ್ ಸುಮನ್ ಮದ್ವೆ ಶಾಸ್ತ್ರೋಕ್ತವಾಗಿ ಆಗ್ಬೇಕು. ಚಪ್ರದ ಪೂಜೆ, ಬಳೆ ಶಾಸ್ತ್ರ, ಅರ್ಶನದ ಶಾಸ್ತ್ರ ಯಾವ್ದ್ರಲ್ಲೂ ಯಾವ ಕೊರತೆನೂ ಆಗ್ಬಾರ್ದು. ಯಾವುದು ತಪ್ಪಕ್ಕಿಲ್ಲ ರಾಜವ್ವ. ಇದು ನಮ್ಮ ಮನೇಲಿ ಕೊನೆ ಮದುವೆ ಅಲ್ಲದೆ ನಮ್ಮ ಅಮ್ಮವ್ರಿಗೂ ಇದೇ ಆಸೆ ಇದ್ದದ್ದು. ಯಾವುದು ತಪ್ಸಕ್ಕಿಲ್ಲ, ಎಲ್ಲ ನೆರವೇರಿಸ್ತೀನಿ. ಅವ್ವ, ಮದ್ವೆ ಕರೆಯೋರ್ ನಂಬರ್ನೆಲ್ಲ ಲಿಸ್ಟ್ ಮಾಡಿದ್ದೀನಿ. ಅವ್ವ, ತಾಂಬೂಲ ಕೊಡೋ ಕಾಯಿ ಹಣ್ಣೆಲ್ಲ ಕಾಳಿಗೆ ಹೇಳಿವ್ನಿ, ಮತ್ತೆ ಇವನು ತರಿಸ್ಬೇಡ. ಪುಟ್ಟವ್ವ, ನಾನೇನಾದ್ರೂ ಸಹಾಯ ಮಾಡ್ಲಾ? ನೀನು ಸಂತೋಷವಾಗಿದ್ದರೆ ನನಗದೇ ಸಾಕು. ಬಾ ಕೂತ್ಕ ಬಾ. ಆಯಾಗಿ ಕುಳಿತೀರಿ ನೀನು ಮಗ ರಾಣಿ ಹಾಗೆ. ಪುಟ್ಟಕ್ಕನ್ ಸಂಭ್ರಮ ಮುಗ್ಲಿ ಮುಟ್ಟಿದಾಗ ಅದಕ್ ಮುಟ್ಗೋಲ್ ಹಾಕಿ ಬಂದಿರೋ ಜನರ ಮುಂದೆ ಮದುವೆ ನಿಂತು ಮಾನ ಹೋಗ್ಬೇಕು. ಅಲ್ಲಿವರೆಗೂ ಜೊತೆಲಿದ್ದು ಎಲ್ಲೂ ತೊಂದರೆ ಆಗ್ದಿರೋ ಹಾಗೆ ನಾನೇ ನೋಡ್ಕೋಬೇಕು. ನಮ್ಮೂರ್ನಾಗಿರೋ ಜನಗಳಿಗೆ ಬಂದು ಬಳಗಕ್ಕೆ ಎಲ್ಲರಿಗೂ 7 ಆಯಿತು. ಇನ್ನು ಈ ಊರ್ನಾಗೂ ಎಲ್ರಿಗೂ 7 ಆಯಿತು. ಇನ್ನು ಉಳಿದಿರೋದು ಈ ಪಟ್ಟಿಲಿರೋ ಹೆಸ್ರುಗಳಿಗೆ ಫೋನ್ ಮಾಡೋದಷ್ಟೇ. ಸುಮಾ, ಜಗನ್ ಹೆಸರು ಬರ್ದಿದ್ಯಾ ತಾನೆ? ಜಗನ್ ನಂಬರ ಯಾಕವ? ಇದೊಳ್ಳೆ ಚೆನ್ನಾಗೈತಲ್ಲ, ಯಾಕೆ ಆ ಹುಡ್ಗ ಮದುವೆಗೆ ಬರಬಾರ್ದೆ? ಅವ್ವ, ಜಗನ್ನು ಕರಿತೀಯಾ? ಹ್ಞೂ ಪಾಪ ಆ ಹುಡುಗ ನಮ್ಮ ಅಮ್ಮವ್ರನ್ನ ಉಳ್ಸೋಕ್ಕೆ ಯೋಟ್ ಹೋರಾಟ ಮಾಡವನೆ. ಅವನ್ನ ಬಿಟ್ರೆ ನಮ್ಮ ಮನೆಯವ್ರನ್ನ ನಾವು ಬಿಟ್ಟಂಗೆ. ಕಮ್ಮಿ ಸುಮ್ಕೆ ಅವನ ಕರೆದು ಮೊದಲೇ ನಮ್ಮ ಮ್ಯಾಗೆ ಅವನ ಕೋಪ ಐತೆ. ಮದುವೆ ಮನೆಯಲ್ಲಿ ಅಂದು ಆಡಿ ಏನಾರ ಅಂದರೆ ನಮ್ಮದೇ ಮರ್ಯಾದೆ ಹೋಯ್ತದಲ್ವ, ಬೇಡ. ಇಲ್ಲ ಗೋಪಾಲಪ್ಪ, ಜಗನ್ ಇವಾಗ ತುಂಬಾ ಬದಲಾಗಿದ್ದಾರೆ. ಅವ್ರಿಗೆ ನಮ್ಮ ಮೇಲೆ ಯಾವುದೇ ಕೋಪ ಇಲ್ಲ. ಎಲ್ಲ ಸುಳ್ಳು. ಅವನೊಂಥರ ವಿಷದ ಸರ್ಪ ಇದ್ದಂಗೆ. ನೀನು ಅವ್ವ,